ಬೆವರ ಹಾನಿಯನ್ನು ಕಸಿಯುತ್ತಿರುವಂತಹ ನಕಲಿ ಬಿತ್ತನೆ ಬೀಜ, ಕೀಟನಾಶಕ ಮತ್ತು ಅನಧಿಕೃತ ನರ್ಸರಿಗಳಿಗೆ ಒಂದು ಪ್ರಬಲವಾದ ಕಾನೂನನ್ನು ಜಾರಿ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆಗಳು ಸಮೃದ್ಧವಾಗಿ ಬಂದರೂ ಈ ನಕಲಿ ಬಿತ್ತನೆ ಬೀಜಗಳಿಂದ ಸಂಪೂರ್ಣವಾಗಿ ಇವತ್ತು ಬೆಳೆ ನಾಶವಾಗಿ ರೈತರು ಹಾಕಿದ ಬಂಡವಾಳ ಕೈಗೆ ಸಿಗದೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇರ್ತದೆ. ಆದರೆ ಈ ಒಂದು ನಕಲಿ ಬಿತ್ತನೆ ಬೀಜಕ್ಕೆ ಸಂಪೂರ್ಣವಾಗಿ ಬೆಳೆ ನಾಶನವಾಗಿ ರೈತರು ಕಷ್ಟಕ್ಕೆ ದುಡಿಯುವ ಜೊತೆಗೆ ಖಾಸಗಿ ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆ ಮುಖ ಮಾಡ್ತಾ ಇದ್ದಾರೆ. ಆದರೂ ಸಹ ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳು ರೈತರ ಒಂದು ಜೀವನದ ಜೊತೆ ಚೆಲ್ಲಾಟವಾಡಿ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಶಾಮೀಲಾಗಿ ರೈತರ ಮರಣ ಶಾಸನ ಬರೆಯುತ್ತಾ ಇರೋದಕ್ಕೆ ನೂರೊಂದು ಉದಾಹರಣೆ ಇದೆ. ಟೊಮಾಟೋನೂ ಕಳಪೆ, ಈ ಕಡೆ ಸೌತೆಕಾಯಿನೂ ಕಳಪೆ, ಕ್ಯಾಪ್ಸಿಕಮ್ಮು ಕಳಪೆ, ಆಲೂಗಡ್ಡೆನೂ ಕಳಪೆ, ಪ್ರತಿಯೊಂದು ಕಳಪೆ. ಆದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ತೋಟಗಾರಿಕೆ ಇಲಾಖೆಯವರಿಗೆ ದೂರು ನೀಡಿದರೆ ಅವ್ರು ಹೇಳೋದಷ್ಟೇ, ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿ ಆ ನಂತರ ಬಾಗಲಕೋಟೆಗೆ ನಾವು ಪತ್ರ ಬರೀತೀವಿ, ಅಲ್ಲಿಂದ ವಿಜ್ಞಾನಿಗಳ ತಂಡ ಬರ್ತಾರೆ, ರೈತರ ತೋಟಕ್ಕೆ ಹೋಗಿ ಪರಿಶೀಲನೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿ ಅವರು ಗೊಬ್ಬರ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂಥೇಳಿ ರೈತರ ಮೇಲೆ ಗೂಬೆ ಕೂರಿಸಿ ಬಹುರಾಷ್ಟ್ರೀಯ ಕಂಪನಿಗಳ ಪರವಾಗಿ ವರದಿ ಕೊಟ್ಟು ರೈತರ ಮರಣ ಶಾಸನ ಬರಿತಾ ಇದ್ದಾರೆ. ಇವತ್ತು ಏನು ನಾವೇ ಬೆಳೆದಿರುವಂತಹ ಸೌತೆಕಾಯಿ ಇವತ್ತು ಸುಮಾರು 3 ಎಕರೆಯಲ್ಲಿ ಬೆಳೆದಿದ್ದೀವಿ. ಅದು ಉತ್ತಮವಾದ ಬೆಳೆ ಬಂದೈತೆ, ಆದರೆ ಫಸಲಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆನೂ ಇದೆ. ಆದರೆ ಈಗೊಂದು ಏನು ವೆಜ್ ಅಂತೇಳಿ ಯಾವುದೋ ACS ಕಂಪನಿಯ ಸುಮಿತ್ರಾ ತಳಿ ಅಂತಿದ್ದು, ಆ ಸಂಬಂಧಪಟ್ಟ ಕಂಪ್ನಿಯವನು ಬಂದು ಹೇಳ್ತಾನೆ, ನೀವು ಗೊಬ್ಬರ ಬಿಟ್ಟಿಲ್ಲ, ಡ್ರಿಪ್ ಗೊಬ್ಬರ ಬಿಟ್ಟಿಲ್ಲ. ಅಲ್ಲ, ಅವನೇನು ಬಂದು ನೋಡ್ತಾನ ಇಲ್ಲಿ ರೈತರ ಕಷ್ಟನ? 1000, 2000 ಅಲ್ಲ, 3000, 4000 ರೂಪಾಯಿ ಕೊಟ್ಟು ಡ್ರಿಪ್ ಗೊಬ್ಬರ ತಂದು ಬಿಟ್ಟು ಈ ಥರ ನಕಲಿ ಸೌತೆ ಬೀಜ ಕೊಟ್ಬಿಟ್ಟು ರೈತ ಎತ್ಕೋಬೇಕು. AY ಸೀಡ್ಸು ACS ಕಂಪ್ನಿದು, ಸುಮಿತ್ರಾ ಅಂತೇಳಿ ಸೀಡಿದ್ದು. ನಾವು ಇವತ್ತು ತೋಟಗಾರಿಕೆ ಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇರೋದಿಷ್ಟೇ, ಇವತ್ತು ನಕಲಿ ಒಂದು ಸೌತೆ ಬೀಜದಿಂದ ನಷ್ಟವಾಗಿರುವ ರೈತನಿಗೆ ಪರಿಹಾರನೂ ಕೊಡಬೇಕು. ಈ ಅನಧಿಕೃತ ನರ್ಸರಿಗಳಿಗೆ ಕಡಿವಾಣ ಹಾಕಲು ಕಾನೂನು ಜಾರಿ ಮಾಡಬೇಕು. ಯಾವುದೇ ಒಂದು ಬೀಜ ರೈತರಿಗೆ ಕೊಡುವ ಮೊದಲು, ಆ ನರ್ಸರಿಗಳಿಗೆ ಮತ್ತು ಅಂಗಡಿಗಳು ಕೊಡುವ ಮೊದಲು ನೇರವಾಗಿ ಅವರು ತೋಟಗಾರಿಕೆ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದು ರೈತರಿಗೆ ನೀಡುವಂಥ ಕಾನೂನು ಜಾರಿ ಆಗಬೇಕು. ಇನ್ನು ಎಷ್ಟು ದಿವಸ ರೈತರನ್ನು ಶೋಷಣೆ ಮಾಡಿ ಕಂಪನಿಗಳು ಶ್ರೀಮಂತಿಕೆಯನ್ನು ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಇವತ್ತು